बेळगाव महापालिकेच्या परिषदेमध्ये एमईएस कार्यकर्त्यांच्या विरोधात त्यांचा निषेध करत गुरुवारी कर्वे कार्यकर्त्यांनी महापालिकेला घेराव घालून एमईएस सदस्यांना बडतर्फ करण्याची जोरदार मागणी केली। एमईएस समर्थकांच्या वर्तनाविरोधात घोषणाबाजी करत कार्यकर्त्यांनी संताप व्यक्त केला। कर्वेचे जिल्हाध्यक्ष दीपक गुडगनट्टी यांच्या नेतृत्वाखाली महापालिका सभागृहाला घेराव घालण्याचा प्रयत्न करण्यात आला। यावेळी पोलिसांनी कर्वे कार्यकर्त्यांना अडवले। ಬೆಳಗಾವಿ ಮಹಾನಗರ ಪಾಲಿಕೆಯೊಳಗಡೆ ಪದೇ ಪದೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಗರ ಸೇವಕರುಗಳು ತಮ್ಮ ಒಂದು ಸ್ವಾರ್ಥಕ್ಕಾಗಿ ಬೆಳಗಾವಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸ್ತಾ ಇದ್ದಾರೆ। ಇವತ್ತು ಕೂಡ ಹಂಗ ಪ್ರತಿ ಸಲನೂ ಇದಾಗ್ತಾ ಇದೆ। ಇವತ್ತು ನಮಗೆ ದಾಖಲೆಗಳನ್ನ ಮರಾಠಿ ಒಳಗಡೆ ಕೊಡಬೇಕು ಅಂತ ಹೇಳಿ ಗದ್ದಲವನ್ನ ಸೃಷ್ಟಿ ಮಾಡಿಸಿ ಸಂಪೂರ್ಣ ಸಭೆಯನ್ನ ಮುಂದೂಡುವಂತ ಕೆಲಸ ರವಿ ಸಾಳುಂಕೆ ಅನ್ನುವಂತ ನಗರ ಸೇವಕ ಮಾಡ್ತಾ ಇದ್ದಾನ। ಇದನ್ನ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತದ। ಅದಕ್ಕೆ ಇವತ್ತು ನಾವು ಒತ್ತಾಯನ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಮೇಲೆ ತಕ್ಷಣವೇ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಾ ಇರುವಂತ ರವಿ ಸಾಳುಂಕಿಯನ್ನ ನಗರ ಸೇವಕ ಸ್ಥಾನದಿಂದ ಅಮಾನತುಗೊಳಿಸಬೇಕು, ಅವನ ಸದಸ್ಯತ್ವವನ್ನ ರದ್ದುಗೊಳಿಸಬೇಕು, ತದನಂತರ ಅವನ್ನ ಇಲ್ಲಿಂದ ಗಡಿಪಾರ್ ಮಾಡ್ಬೇಕಂತ ಹೇಳಿ ಒತ್ತಾಯನ ಮಾಡ್ತಾ ಇದೀವಿ। ಸರ್ಕಾರ ಇದೇನಾದ್ರೂ ಗಂಭೀರವಾಗಿ ಪರಿಗಣಿಸದೆ ಮತ್ತೆ ಇದನ್ನ ಇಲ್ಲಿಗೆ ಬಿಟ್ಟು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸರಿಯಾದಂತ ನಾಡದ್ರೋಹಿಗಳಿಗೆ ಸರಿಯಾದಂತ ಪಾಠವನ್ನ ನಾವು ಕಲಿಸ್ಬೇಕಾಗತ್ತೆ। ಅಲ್ಲಿ ಏನಾದ್ರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂತಂದ್ರೆ ನೇರವಾಗಿ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಹೊಣೆ ಆಗ್ಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾ ಇದೀವಿ। दीपक गुडगनट्टी ಅಂತ ಹೇಳಿ। महानगरपालिकेच्या कार्यालयासमोर धरणे आंदोलन करण्यात आले। नंतर पोलिसांनी कर्वे कार्यकर्त्यांना शांततेत बाहेर नेले। संकल्प शिंदे, KMM मराठी, बेळगाव।